ನಮಸ್ಕಾರ ಸ್ನೇಹಿತರೆ, ಪ್ರಬುದ್ಧವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಗಣೇಶ್ ಬೆಳ್ಳಿ. ಮಲೆನಾಡಿನಲ್ಲಿ ಹೋರಾಟಗಳ ಅರಣ್ಯ ರೋದನೆಗಳು, ಜನರು ಮತ್ತು ರಾಜಕಾರಣಿಗಳು ಎಡವಿದ್ದಲ್ಲಿ ಎನ್ನುವ ವಿಚಾರವಾಗಿ ಈ ದಿವಸ ತಮ್ಮೊಂದಿಗೆ ಮಾತನಾಡ್ತಾ ಇದ್ದೇನೆ. ಮಲೆನಾಡಿನಲ್ಲಿ ದಿನ ಹೋರಾಟಗಳನ್ನು ಕೇಳುತ್ತಿದ್ದೇವೆ, ನೋಡುತ್ತಿದ್ದೇವೆ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯ ವಿರುದ್ಧ ಗೇರುಸೊಪ್ಪ ಬಂಗಾರಮಕ್ಕಿಯ ಮಾರುತಿ ಗುರೂಜಿಯವರು ಹೋರಾಟ ಮಾಡಿದ್ರು. ಈಗ ಈಶ್ವರಪ್ಪನವರ ಮಗ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹೋರಾಟ ನಿರಂತರವಾಗಿದೆ. ಶರಾವತಿ ನೀರನ್ನು ಬೆಂಗಳೂರಿಗೆ ತೆಗೆದುಕೊಂಡು ಹೋಗುವ ಯೋಜನೆಯನ್ನು ಒಂದಷ್ಟು ಸಮಯದ ಹಿಂದೆ ತಳ್ಳಲಾಗಿತ್ತು. ಅದರ ವಿರುದ್ಧ ಹೋರಾಟ ಆಗಿತ್ತು. ವರದಾ ಬೇಡ್ತಿ ನದಿ ಯೋಜನೆ ಮಾಡುವುದಕ್ಕೆ ಹೊರಟರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೋರಾಟಗಳಾದವು. ವರಾಯಿ ಪಂಪ್ ಸ್ಟೋರೇಜ್ ಯೋಜನೆ ಅನ್ನೋದನ್ನ ಆಲ್ರೆಡಿ ಕ್ರಿಯಾ ಯೋಜನೆ ಇದೆ, ಅದನ್ನ ಇಂಪ್ಲಿಮೆಂಟ್ ಮಾಡಿಲ್ಲ. ಮಲೆನಾಡಿನ ಈ ಸಹ್ಯಾದ್ರಿ ಶ್ರೇಣಿಯಾದ್ಯಂತ ಹುಲಿ ಅಭಯಾರಣ್ಯ, ಆನೆ ಕಾರಿಡಾರ್ ಯೋಜನೆ, ಕುದುರೆಮುಖ ಅಭಯಾರಣ್ಯ, ಇತ್ತೀಚೆಗೆ ಸಾಗರದ ಹತ್ರ ಬೇಸೂರು ಗ್ರಾಮದಲ್ಲಿ ಅಣುವಿದ್ಯುತ್ ಸ್ಥಾವರವನ್ನ ತರುವ ಬಗ್ಗೆ ಸಮೇತ ಯೋಜನೆಗಳಾದವು. ಅದರ ವಿರುದ್ಧವೂ ಜನ ಹೋರಾಟ ಮಾಡಿದ್ರು. ಹೀಗೆ ದಿನ ಹೊಸ ಯೋಜನೆಗಳನ್ನ ಸರ್ಕಾರ ಪ್ರಕಟಿಸ್ತಾ ಇರ್ತದೆ. ಇದನ್ನು ವಿರೋಧಿಸಿ ಜನರು ಹೋರಾಟ ಮಾಡುತ್ತಿರುತ್ತಾರೆ. ಒಂದಷ್ಟು ಜನ ಮತ್ತು ಹೋರಾಟಗಾರರು ಹೋರಾಟ ಮಾಡುತ್ತಾ ಪತ್ರಿಕೆಗಳಲ್ಲಿ ಸುದ್ದಿ ಆಗುತ್ತಾ, ಎಸಿ ಡಿಸಿಗೆ ಮನವಿ ನೀಡುತ್ತಾ, ಮೀಟಿಂಗ್ ಮಾಡುತ್ತಾ ಸರ್ಕಾರಕ್ಕೆ ಮನವಿ ಸಲ್ಲಿಸುವುದು, ಮಂತ್ರಿಗಳನ್ನ ಭೇಟಿ ಮಾಡುವುದು, ಮನವಿ ನೀಡುವುದು, ಹೀಗೆ ಹೋರಾಟಗಳು ನಿರಂತರವಾಗಿದೆ. ಈ ಎಲ್ಲ ವಿಷಯಗಳನ್ನು ಗಮನಿಸುತ್ತಾ ಹೋದ್ರೆ ಮಲೆನಾಡಿನ ತಂಪಾದ ವಾತಾವರಣವನ್ನು ಸುಟ್ಟು ಆ ಬೆಂಕಿಯ ಶಾಖದಲ್ಲಿ ಚಳಿ ಕಾಯಿಸಿಕೊಳ್ಳುವವರೇ ಹೆಚ್ಚಾಗಿದ್ದಾರೆ ಎನಿಸುತ್ತದೆ. ಒಂದು ಕಡೆ 1960ರ ದಶಕದಿಂದ ಆಗಿರುವ ಅಣೆಕಟ್ಟುಗಳು, 7 ಅಣೆಕಟ್ಟುಗಳು, ಅದರಲ್ಲಿ ನಿರಾಶ್ರಿತರಾದ ರೈತರು, ದಾಖಲೆಗೆ ಸಿಕ್ಕ ರೈತರು ಒಂದು ಕಡೆ ಆದ್ರೆ, ದಾಖಲೆಗೆ ಸಿಗದ ಗೇಣಿದಾರರು, ಕೂಲಿ ಕಾರ್ಮಿಕರು ಇನ್ನೊಂದು ಕಡೆ. ಇಂದಿಗೂ ಅವರು ನ್ಯಾಯಕ್ಕಾಗಿ ಹೋರಾಟ ಮಾಡುತ್ತಿದ್ದಾರೆ. ಅವರು ನಿರಾಶ್ರಿತರಾಗಿ ಹಿನ್ನೀರಿನಿಂದ ಹೊರಟು ಸಿಕ್ಕ ಕಡೆ ಭೂಮಿಯನ್ನ ಲಾರಿಯಲ್ಲಿ ತಂದು ಬಿಟ್ರು. ಇನ್ನು ಕೆಲವರು ಅವರಾಗೆ ಹೋದ್ರು. ಅಲ್ಲಿ ಇರುವಂತ ನೀರಿನ ವಸತಿ ಸೌಕರ್ಯಗಳನ್ನ ನೋಡ್ಬಿಟ್ಟು ಕಾಡನ್ನ ಕಡಿದು ಒಂದಷ್ಟು ಬಯಲು ಪ್ರದೇಶದಲ್ಲಿ ತೋಟ ಗದ್ದೆಗಳನ್ನು ಮಾಡಿ ಬದುಕ್ತಾ ಇದ್ದಾರೆ. ಅವರಿಗೆ 3 ತಲೆಮಾರುಗಳಾದರೂ ಹಕ್ಕುಗಳನ್ನು ನೀಡಲು ಸರ್ಕಾರಕ್ಕೆ ಆಗಿಲ್ಲ. ಒಂದು ಕಡೆ ಗ್ರಾಮದ ಭೂಮಿಗಳೆಲ್ಲ ಅರಣ್ಯ ಇಲಾಖೆಯ ದಾಖಲೆಯಲ್ಲಿ ಅರಣ್ಯ ಎಂದು ನಮೂದಾಗಿದೆ. ಕಂದಾಯ ಇಲಾಖೆಯವರು ಅರಣ್ಯ ಇಲಾಖೆ ಅನುಮತಿ ಪಡೆದುಕೊಳ್ಳದೇ ಸಾಕಷ್ಟು ಮಂಜೂರಾತಿಯನ್ನು ಮಾಡಿದ್ದಾರೆ. 100 ವರ್ಷಗಳ ಹಿಂದೆ ಅರಣ್ಯ ಇಲಾಖೆ ನೋಟಿಫಿಕೇಶನ್ ಮಾಡಿದ್ದುಗಳನ್ನು RTCಯಲ್ಲಿ ನಮೂದಿಸದೇ ಇರುವುದರಿಂದ ಈಗ ಅದನ್ನು ಅರಣ್ಯ ಇಲಾಖೆ ತಮ್ಮ ಜಾಗ ಎನ್ನುತ್ತಿದೆ. ಆದ್ರೆ ಕಂದಾಯ ಇಲಾಖೆಯವರು ಆಗಾಗ್ಲೇ ಜನರಿಗೆ ಹಕ್ಕುಗಳನ್ನ ನೀಡಿದ್ದಾರೆ. ಒತ್ತುವರಿ ತೆರವು ಕಾರ್ಯಾಚರಣೆ, ಅಲ್ಲಲ್ಲಿ ರೈತರ ತೋಟ ಗದ್ದೆ ವಾಸದ ಮನೆಗಳ ಮೇಲೂ ದಾಳಿ ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಸಮೇತ ಹೋರಾಟಗಳು ಆಗ್ತಾ ಇರ್ತದೆ. ಇತ್ತೀಚೆಗೆ 2005ರಲ್ಲಿ ಅರಣ್ಯ ಹಕ್ಕು ಕಾಯ್ದೆ ಬಂತು. 2012ರಲ್ಲಿ ತಿದ್ದುಪಡಿ ಆಯ್ತು. ಈವರೆಗೆ ಆ ಕಾಯ್ದೆಯನ್ನ ಹಿಂದಿನ ಬಿಜೆಪಿ ಸರ್ಕಾರದವರು ಎಸಿಯ ಮೂಲಕ ಎಲ್ಲಾ ಅರ್ಜಿಗಳನ್ನು ವಿಲೇ ಮಾಡಲಾಯಿತು. ಆ ಒಂದು ಕಾನೂನು ಏನಾಯ್ತು ಎನ್ನುವುದು ಇವತ್ತಿನವರೆಗೆ ಸುದ್ದಿ ಇಲ್ಲ. ಇನ್ನು ಕಾಡು ಪ್ರಾಣಿಗಳ ಹಾವಳಿ ಮಿತಿಮೀರಿ ಹೋಗಿದೆ. ಮಂಗನ ಪಾರ್ಕ್ ಯೋಜನೆ ಅಂತ ತಂದ್ರು, ಅದರ ಕಥೆ ಏನಾಯ್ತು ಗೊತ್ತಿಲ್ಲ. ಅಣೆಕಟ್ಟಿನ ಹಿನ್ನೀರಿನಲ್ಲಿ ಮೊಸಳೆಗಳನ್ನು ಬಿಡಲಾಗುತ್ತಿದೆ ಎನ್ನಲಾಗುತ್ತಿದೆ. ಹುಲಿ ಚಿರತೆಗಳನ್ನು ರಹಸ್ಯವಾಗಿ ಕಾಡಿನಲ್ಲಿ ಬಿಡಲಾಗುತ್ತದೆ ಎಂದು ಹೇಳಲಾಗುತ್ತಿದೆ. ಆನೆಗಳು, ಹೀಗೆ ಕಾಡು ಪ್ರಾಣಿಗಳ ನಡುವೆ ರೈತರ ಬೆಳೆದ ಬೆಳೆ ಮನೆಗೆ ತರುವುದರಲ್ಲಿ ನಿರೀಕ್ಷೆ ಇರುವುದಿಲ್ಲ. IAS IPS ಅಧಿಕಾರಿಗಳು ಬೆಂಗಳೂರಿನಲ್ಲಿ ಕುಳಿತು ಕಾನೂನುಗಳನ್ನು ರಚಿಸುತ್ತಾ ಮಲೆನಾಡಿನ ರೈತರನ್ನು ಕಾನೂನಿನ ಕುಣಿಕೆಯಲ್ಲಿ ಸಿಲುಕಿಸಿದ್ದಾರೆ ಎನ್ನುವುದಂತೂ ಸತ್ಯ. ಇದೇ ಕಾಂಗ್ರೆಸ್ ಸರ್ಕಾರ ಶರಾವತಿ ಸಂತ್ರಸ್ತರ ಸಮಸ್ಯೆಯನ್ನು ಬಗೆಹರಿಸುತ್ತೇನೆಂದು ಸಾಗರದಿಂದ ಶಿವಮೊಗ್ಗಕ್ಕೆ ಪಾದಯಾತ್ರೆ ಮಾಡಿದ್ದನ್ನು ಮಧುರ ಬಂಗಾರಪ್ಪ, DKಶಿ ಅವರು ಮರೆತಿರಬಹುದು, ಜನ ಮರೆತಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಶರಾವತಿ ಸಂತ್ರಸ್ತರ ಸಮಸ್ಯೆ ಬಗೆಹರಿಸದೇ ಇದ್ದಾಗ ಮತ್ತೆ ರೈತರು ಹೋರಾಟ ಮಾಡಿದ್ದಾರೆ. ಲಿಂಗನಮಕ್ಕಿ ಚಲೋ ಎನ್ನುವ ಹೋರಾಟವನ್ನು ಮಾಡಿದ್ರು. ಮಧು ಬಂಗಾರಪ್ಪನವರು ಒಂದು ಹೋರಾಟಗಾರರನ್ನು ಬೆಂಗಳೂರಿಗೆ ಕರೆಸಿ ಮುಖ್ಯ ಕಾರ್ಯದರ್ಶಿಯವರ ಜೊತೆ ಮಾತುಕತೆ ಆಡಿಸಿದ್ದೇವಿನ ಸಮಸ್ಯೆ ಬಗೆಹರಿದಿಲ್ಲ. ಸ್ಥಳೀಯವಾಗಿ ಅನೇಕ ಹೋರಾಟಗಾರರು ಆಯಾಯ ಭಾಗದಲ್ಲಿ ಹೋರಾಟ ಮಾಡ್ತಾ ಇರ್ತಾರೆ, ಪತ್ರಿಕೆಗಳು ಬರ್ತಾ ಇರ್ತದೆ. ಆದ್ರೆ ಹೋರಾಟಕ್ಕೆ ಯಾವ ಫಲ ಸಿಕ್ಕಿದೆ? ಎಲ್ಲ ಹೋರಾಟಗಳನ್ನು ನೋಡ್ತಾ ಇದ್ರೆ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡ ಹೋರಾಟಗಾರರು, ಪ್ರತ್ಯೇಕವಾಗಿ ರೈತ ಸಂಘದ ಹೋರಾಟಗಾರರು, ಎಲ್ಲ ಹೋರಾಟಗಾರರು ನಿರಂತರವಾಗಿ ಹೋರಾಟ ಮಾಡ್ತಾ ಇರುವುದೇ ಒಂದು ರೀತಿಯಲ್ಲಿ ತಿಂಗಳಿಡೀ ಹೋರಾಟವೇ ಒಂದು ಕೆಲಸ ಎನ್ನುವ ರೀತಿಯಾಗಿದೆ.
ಈ ರೀತಿ ದಿನಾ ಹೋರಾಟ ಮಾಡುವುದಾದ್ರೆ ಹೋರಾಟಗಾರರಿಗೆ ಬೇರೆ ಉದ್ಯೋಗ ಇರುವುದಿಲ್ವೇ? ಅವರು ಸಮಾಜಕ್ಕಾಗಿ ಎಷ್ಟು ಸಮಯವನ್ನು ಕೊಡಬಹುದು? ಒಂದು ರಾಜಕೀಯ ಪ್ರತಿನಿಧಿಯಾಗಿ ಈ ಬಗ್ಗೆ ಎಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಎನ್ನುವುದನ್ನು ಪ್ರಶ್ನಿಸಬೇಕಾಗ್ತದೆ. ಒಂದು ಕಡೆ ಮಲೆನಾಡಿನಲ್ಲಿ ರೈತರನ್ನು ಅರಣ್ಯರೋಧನವಾದರೆ ಜನಪ್ರತಿನಿಧಿಗಳದ್ದು ಮೊಸಳೆ ಕಣ್ಣೀರು, ಹೋರಾಟಗಾರರದ್ದು ನ್ಯಾಯಕ್ಕಾಗಿ ಹೋರಾಟ ಎನ್ನುತ್ತಾ ತಿಂಗಳಿಡೀ ಹೋರಾಟವನ್ನೇ ಉದ್ಯೋಗ ಮಾಡಿಕೊಂಡಿದ್ದಾರೆ ಎನ್ನಿಸುವುದಿಲ್ವೇ? ಹೀಗೆ ಪ್ರತಿಫಲ ಸೊನ್ನೆ ಆಗ್ತಾ ಹೋಗ್ತಾ ಇದೆ, ಯಾವುದೇ ಪ್ರತಿಫಲ ಬರ್ತಾ ಇಲ್ಲ. 1960ರಿಂದ ಹೋರಾಟಗಳನ್ನು ನಡೆಸುತ್ತಲೇ ಬರುತ್ತಿದ್ದಾರೆ, ಸಮಸ್ಯೆ ಮಾತ್ರ ಹಾಗೇ ಇದೆ. ಬಗರುಕುಂ ರೈತರ ಭೂಮಿ ಹಕ್ಕಿಗಾಗಿ ಯಡಿಯೂರಪ್ಪನವರು ತಮ್ಮ ರಾಜಕೀಯ ಜೀವನದ ಪ್ರಾರಂಭದಲ್ಲಿಯೇ ಹೋರಾಟ ಮಾಡಿದವರು, ಮುಖ್ಯಮಂತ್ರಿಗಳಾಗಿ ಈಗ ಮಾಜಿಗಳಾಗಿದ್ದಾರೆ, ಸಮಸ್ಯೆ ಹಾಗೇ ಇದೆ. ಬಂಗಾರಪ್ಪನವರು ಧೀಮಂತ ನಾಯಕರು ದಿವಂಗತರಾದರೂ ಸಮೇತ ಸಮಸ್ಯೆ ಹಾಗೆ ಉಳಿದಿದೆ. ಸಮಸ್ಯೆ ಆಳಕ್ಕೆ ಯಾರು ಹೋಗುತ್ತಿಲ್ಲ. ಅಣೆಕಟ್ಟುಗಳಿಂದ ಆಗಿರುವ ಅರಣ್ಯ ನಾಶಕ್ಕೆ ಪರಿಸರವಾದಿಗಳದ್ದು ಜಾಣ ಮೌನವಾಗಿದೆ. ಒಂದೊಂದು ಅಣೆಕಟ್ಟಿನಲ್ಲಿ ಸರಿಸುಮಾರು ಸಾವಿರಾರು ಹೆಕ್ಟೇರ್ ಅರಣ್ಯ ನಾಶ ಆಗಿದೆ. ಶರಾವತಿ ಒಂದರಲ್ಲೇ 58,883 ಎಕರೆ ಅರಣ್ಯ ನಾಶ ಆಗಿದೆ. ಎಲ್ಲ 7 ಡ್ಯಾಮ್ಗಳಿಂದ ಸರಿಸುಮಾರು 1,00,000ಕ್ಕೂ ಹೆಚ್ಚು ಹೆಕ್ಟೇರ್ ಅರಣ್ಯ ನಾಶ ಆಗಿದೆ. ಇದರ ಬಗ್ಗೆ ಪರಿಸರವಾದಿಗಳು ಯಾರು ಮಾತನಾಡುತ್ತಿಲ್ಲ. ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಒತ್ತುವರಿ ಆಗಿದೆ ಎನ್ನುವರಿಗೆ ಸಂತ್ರಸ್ತರ ಪುನರ್ವಸತಿಯ ಸಮಸ್ಯೆಗಳು ಗೊತ್ತೇ ಇಲ್ಲ. ಮಲೆನಾಡಿನಲ್ಲಿ ಅಕೇಶಿಯ ಬೆಳೆದು ಲಾಭ ಮಾಡಿಕೊಳ್ಳುತ್ತಿರುವವರು ಅರಣ್ಯ ಇಲಾಖೆ ಮತ್ತು ಎಂಪಿಎಂನವರು. ದೇಶದ ಆಹಾರ ಉತ್ಪಾದನೆಯಲ್ಲಿ ಕೊಡುಗೆಯಾಗಿರುವ ಬೆಳೆ ಬೆಳೆಯುತ್ತಿರುವ ರೈತರ ಜಮೀನುಗಳಿಗೆ ಹಕ್ಕುಗಳನ್ನು ನೀಡಲು ಕಾನೂನಿನ ತೊಡಕುಗಳನ್ನು ಇದೇ ಸರ್ಕಾರಗಳು ಹೇಳುತ್ತಾ ಬಂದಿದ್ದಾರೆ. ಸುಪ್ರೀಂ ಕೋರ್ಟಿನಲ್ಲಿ ಪರಿಸರವಾದಿಗಳು ಹಾಕಿದ ಕೇಸುಗಳು, ಗೋದಾವರ್ಧಮನ್ ಕೇಸನ್ನು ಆಧಾರವಾಗಿ ಇಟ್ಟುಕೊಂಡು ಮಾತನಾಡುವ ಅಧಿಕಾರಿಗಳು ಮಲೆನಾಡಿನಲ್ಲಿ ಬರೀ ಅರಣ್ಯ ರೋಧನಗಳು ಕೇಳಿಸ್ತಾ ಇದೆಯಾ? ಇದು ನಿಮಗೆ ಕೇಳಿಸ್ತಾ ಇಲ್ವಾ? ಈ ಸಂಚಿಕೆಯಲ್ಲಿ ಇಷ್ಟನ್ನೇ ಹೇಳ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೇನೆ. ಈ ಕಾನೂನಿನ ಕುಣಿಕಿಗೆ ಅಲ್ಲಲ್ಲಿ ಬಲಿಯಾಗುತ್ತಿರುವ ರೈತರನ್ನು ಒಂದು ಕಡೆ ಆದ್ರೆ, ಇನ್ನೂ ಸಹ ರಾಜಕೀಯವನ್ನು ಬಿಟ್ಟು ಮಲೆನಾಡಿನ ರೈತರನ್ನು ಒಗ್ಗಟ್ಟು ಮಾಡಲಾಗುತ್ತಿಲ್ಲ ಎನ್ನುವ ಬೇಸರವೂ ಒಂದು ಕಡೆ ಇದೆ. ಇತ್ತೀಚೆಗೆ ಸಾಗರದಲ್ಲಿ 2 ರೈತರುಗಳ ನಡುವೆ ಕಚ್ಚಾಟವಾಗಿ ಹೋರಾಟದಲ್ಲೂ 2 ಗುಂಪುಗಳಾಗಿದೆ. 2 ರೈತ ಸಂಘಗಳು ಬೇರೆ ಬೇರೆಯಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನೊಂದು ವಿಡಿಯೋ ಮಾಡ್ತೇನೆ. ನಿಜವಾಗ್ಲೂ ಅನಿಸುತ್ತೆ, ಜನರು ಏಕೆ ಹೀಗಾಗಿದ್ದಾರೆ, ಜನಪ್ರತಿನಿಧಿಗಳು ದಾರಿ ತಪ್ಪಿದ್ದೆಲ್ಲಿ ಎನ್ನುವುದನ್ನ ಈ ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೇನೆ. ಇಡುವಾಣಿ ಈಶ್ವರಪ್ಪನವರು ಅದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದಾರೆ, ಅದನ್ನು ಸಮೇತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ. ಇನ್ನಷ್ಟು ವಿಷಯದ ಬಗ್ಗೆ ತಾವು ಸಮೇತ ನಮ್ಮೊಂದಿಗೆ ವಿನಿಮಯ ಮಾಡಿಕೊಳ್ಳಿ. ಈ ಬಗ್ಗೆ ನಿಮ್ಮೆಲ್ಲರ ಸಹಕಾರದೊಂದಿಗೆ ಮಲೆನಾಡಿನ ಸಮಸ್ಯೆಗಳ ಸಮಗ್ರ ಅಧ್ಯಯನಕ್ಕಾಗಿ ನಾವು ನಮ್ಮ ಭೂಮಿ ನಮ್ಮ ಹಕ್ಕು ಎನ್ನುವ ಅಭಿಯಾನವನ್ನು ಪ್ರಾರಂಭಿಸಿದ್ದೇವೆ. ಇದರಲ್ಲಿ ಒಂದು ಸಹಾಯವಾಣಿಯನ್ನ ನೀಡ್ತಾ ಇದ್ದೇವೆ. ಈ ಸಹಾಯವಾಣಿಗೆ ಸಂಪರ್ಕ ಮಾಡಿ. ನಿಮ್ಮ ಊರಿನಲ್ಲೂ ಸಮೇತ ಸಭೆಗಳನ್ನು ಮಾಡುವ ಬಗ್ಗೆ ನಮಗೆ ಮಾಹಿತಿ ಕೊಡಿ. ನಾವು ಸಮೇತ ನಮ್ಮ ಅನುಭವವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ. ನಮಗೆ ತಿಳಿದಂಥ ಎಲ್ಲ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ನಿಮ್ಮ ಊರಿನ ಸಭೆಗಳನ್ನು ನಿರ್ಣಯ ಮಾಡಬಹುದು ಹಾಗೂ ಸಹಾಯವಾಣಿ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಬಹುದು. ಸಹಾಯವಾಣಿ ಸಂಖ್ಯೆ 6364646895. ದಯಮಾಡಿ ನಿಮ್ಮ ಊರಿನ ಯಾವುದೇ ಒಂದು ಸಮಸ್ಯೆ ಇದ್ದರೂ ನಾವು ಆ ಸಮಸ್ಯೆಯನ್ನು ಬಗೆಹರಿಸುವುದರಲ್ಲಿ ಯಾವ ಹಂತದಲ್ಲಿ ಬಗೆಹರಿಸಬಹುದು ಎನ್ನುವ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಹಾಗಾಗಿ ಎಲ್ಲ ಕಾನೂನಿನ ತೊಡಕುಗಳು ಸಮೇತ ಎಲ್ಲ ಹಂತದಲ್ಲೂ ಸಮೇತ ಬಗೆಹರಿಯುವುದಿಲ್ಲ. ಕೆಲವು ಜಿಲ್ಲಾಡಳಿತದ ಮೂಲಕ ಬಗೆಹರಿಯಬಹುದು, ಇನ್ನು ಕೆಲವು ಕೋರ್ಟ್ ಮ್ಯಾಟರ್ ಆಗಿರುತ್ತೆ. ಹಾಗೆ ಬೇರೆ ಬೇರೆ ವಿಭಾಗಗಳಿರೋದ್ರಿಂದ ಅವುಗಳನ್ನು ವಿಭಾಗಿಸುವುದು ಸಮೇತ ಸಾಕಷ್ಟು ಸಮಯ ತೆಗೆದುಕೊಳ್ತದೆ. ಯಾಕಂದ್ರೆ ಈಗಾಗಲೇ ದಾಖಲಾತಿ ಇದೆ, ಆದರೆ ಅರಣ್ಯ ಇಲಾಖೆದೇ ಆಗೋದ್ರಲ್ಲಿ ಲಂಚ ಕೊಟ್ಟು ದಾಖಲಾತಿ ತಗೊಂಡಿದ್ದೀರಿ. ಇಂಥ ಅನೇಕ ಪ್ರಾಬ್ಲಮ್ಗಳಿದ್ದಾವೆ. ಯಾವುದೋ ಒಂದು ವಿಚಾರವನ್ನು ಹೇಳ್ಕೊಳ್ಬೇಕಾಗೋದಿಲ್ಲ. 1978ಕ್ಕೂ ಪೂರ್ವದ ರೈತರನ್ನು ಗುರುತಿಸಬೇಕಾಗಿತ್ತು, ಆಗ ಗುರುತಿಸಲಿಲ್ಲ. ಅಲ್ಲಿಯೂ ಸಮೇತ ಅರಣ್ಯ ಸಂರಕ್ಷಣಾ ಕಾಯ್ದೆಯಿಂದ ಆದಂಥ ತೊಡಕುಗಳೇನು, ಎಲ್ಲ ವಿಚಾರವನ್ನು ಸಮೇತ ಒಂದೇ ವಿಡಿಯೋದಲ್ಲಿ ಹೇಳಲಿಕ್ಕಾಗೋದಿಲ್ಲ. ಹಂತ ಹಂತವಾಗಿ ನಾವು ಈ ಚರ್ಚೆಯನ್ನು ಮುಂದುವರಿಸೋಣ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ ನಮ್ಮೊಂದಿಗಿರಲಿ. ಇದು ಮಲೆನಾಡಿನ ಎಲ್ಲರ ಬದುಕಿನ ಪ್ರಶ್ನೆಯಾಗಿದೆ. ವಿಠಲ್ ಹೆಗ್ಡೆ ಕಲ್ಕುಳಿ ಅವರು ಈ ಬಗ್ಗೆ ಹೇಳಿದ್ದು, ಇದು ನಮಗೆ ಉರುಳು ಹಾಕಿದ್ದಾರೆ. ಈ ಉರುಳು ನಿಧಾನವಾಗಿ
ಕಾನೂನಿನ ಉರುಳು ನಿಧಾನವಾಗಿ ಬಿಗಿ ಮಾಡ್ತಾ ಇದ್ದಾರೆ. ಹಿಡಿತ ಬಿಗಿ ಆಗ್ತಾ ಇದೆ. ಕೊರಳಿಗೆ ಉರುಳು ಹಾಕಿ ನಮ್ಮನ್ನ ಎಳಿತಾ ಇದ್ದಾರೆ, ಹಗ್ಗ ಹಾಕಿ ನೇಣು ಹಾಕದಂಗಾಗಿದೆ ಎನ್ನುವುದನ್ನು ವಿಠಲ್ ಹೆಗ್ಡೆ ಕಳ್ಕುಳಿ ಅವರು ಹೇಳಿದ್ದಾರೆ. ಹಾಗೆ ನಾವು ಸಮೇತ ಅದರ ಅಧ್ಯಯನ ಇಲ್ಲದೆ ಹೆಚ್ಚಿನ ಮಾತನಾಡಲಿಕ್ಕಾಗೋದಿಲ್ಲ. ನಿಮ್ಮೊಂದಿಗೆ ಚರ್ಚೆ ಮಾಡೋಣ. ಈ ಸಹಾಯವಾಣಿ ಸಂಖ್ಯೆಯನ್ನು ಅಗತ್ಯ ಇರುವವರು, ಸಮಸ್ಯೆಯಲ್ಲಿರುವವರು ಸಂಪರ್ಕಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನೀಡ್ತೇನೆ. ಎಲ್ಲರಿಗೂ ಧನ್ಯವಾದಗಳು.